ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಎಗ್ ಕ್ಯೂಬ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಸಣ್ಣ ಬಟ್ಲಿಗೆ 2 ಮೊಟ್ಟೆನ ಈ ಥರ ಹೊಡೆದು ಹಾಕೋಬೇಕು. ಈಗ ಬೇಕಿದ್ರೆ ಮೊಟ್ಟೆಗೆ ನೀವು ಡೈರೆಕ್ಟಾಗಿ ಕೇಕ್ ಮೌಲ್ಡ್ಗೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಬಟ್ಲಲ್ಲೇ ಮಾಡ್ಕೋಬೋದು. ನಾನು 2 ಮೊಟ್ಟೆಗೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಮೊಟ್ಟೆಗೆ ಮಾಡ್ಕೋಬೋದು, ನಿಮ್ಗೆ ಬೇಕಾದಷ್ಟು. ನಾನು 2 ಮೊಟ್ಟೆಗೆ ಮಾಡ್ತಾಯಿದ್ದೀನಿ. ಬೇಕಿದ್ರೆ ಬಟ್ಲಿಗೆ ಸ್ವಲ್ಪ ಎಣ್ಣೆ ಸವರಿನೂ ಹಾಕೋಬೋದು, ಇಲ್ಲಾಂದರೆ ಹಂಗೇನೂ ಹಾಕೋಬೋದು. ಈಗ ಮೊಟ್ಟೆನ 2 ಹೊಡೆದಾಗಿದೆ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಸಾಲ್ಟ್ ಮತ್ತು ಪೆಪ್ಪರ್ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ, ಸಪ್ಪೆ ಅನಿಸಲ್ಲ. ಈಗ ಎರಡನ್ನೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಯೆಲ್ಲೋ ಮತ್ತು ವೈಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಬೇಕಾದ್ರೆ ಈ ಥರ ಬೀಟ್ ಮಾಡ್ಕೊಂಡು ನಾವು ಬೇರೆ ಬೌಲ್ಗೂ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ಮಾಡ್ಬೋದು. ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎರಡನ್ನೂ ಯೆಲ್ಲೋ ಮತ್ತು ವೈಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಕ್ಲೀನಾಗಿ. ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಷ್ಟು ಅದಕ್ಕೆ ಚೆನ್ನಾಗಿ ಬರುತ್ತೆ ನಮಗೆ. ಕ್ಲೀನಾಗಿ ಬೀಟ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಇದನ್ನು ಸ್ಟೀಮ್ಗೆ ಇಡಬೇಕು. ನೋಡಿ, ಇವಾಗ ಸಣ್ಣದಾಗಿ ಬಾಳ್ತಾ ಇದೆ. ಇದನ್ನು ಸ್ಟೀಮ್ಗೆ ಇಟ್ಬಿಟ್ಟು ನಾವು ಮಾಮೂಲಿ ಇಡ್ಲಿ ಥರನೇ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಅವಾಗವಾಗ ಸ್ವಲ್ಪ. ಈಗ ಇದಕ್ಕೆ ಒಂದು ತಟ್ಟೆ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈಗ ಒಂದು 10 ನಿಮಿಷ ಆದಮೇಲೆ ನೋಡಬೇಕು ಅದು ಬೆಂದಿದೆಯಾ ಬೆಂದಿಲ್ವ ಅಂತ ಒಂದು ಸ್ಟಿಕ್ ಅಥವಾ ಸ್ಪೂನಿಂದ ನೀವು ಚೆಕ್ ಮಾಡ್ಬೋದು. ನೋಡಿ, ಕ್ಲೀನಾಗಿ ಬೆಂದಿದೆ ಅಂದರೆ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ಬಾಯ್ಲ್ ಆದಮೇಲೆ. ಈಗ ಒಂದು ಸಣ್ಣ ಜಾರಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೆಟೊ ಕಟ್ ಮಾಡಿರೋದನ್ನು ರುಬ್ಕೋಬೇಕು. ಇದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಫುಲ್ ನುಣ್ಣಗೆ ರುಬ್ಕೋಬೇಕು. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ನೀವು ಮಾಡ್ತಿದ್ದೀವಿ ಅಂದರೆ ನೀವು ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ತೊಗೊಂಡಿರೋದು 2 ಮೊಟ್ಟೆ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಅದು ಫುಲ್ ಕೂಲ್ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಈಗ ನಾವು ಸ್ಪೂನಿಂದ ಆದರೂ ಸರಿ ಇಲ್ಲ ಚಾಕುವಿಂದ ಆದರೂ ಸರಿ ನಾವು ತೆಗಿಬೋದು. ಈ ಥರ ಕ್ಲೀನಾಗಿ ತಗೋಬೇಕು, ಹಾಳಾಗದಿರೋ ಥರ. ಈಸಿಯಾಗಿ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಾವು ಮೊದಲೇ ಹೇಳ್ದಂಗೆ ಎಣ್ಣೆ ಸವರಿನಾರು ಹಾಕೋಬೋದಿತ್ತು, ಆಗ ಈಸಿಯಾಗಿ ಬರ್ತಿತ್ತು. ಆದರೂ ಒಂದೊಂದ್ಸಲ ಈಗ ಆಗುತ್ತೆ. ಕ್ಲೀನಾಗಿ ನಾವು ತೆಗಿಬೇಕಷ್ಟೇ. ಅದನ್ನು ಮೌಲ್ಡ್ಗೆ ಹಾಕ್ಬಿಟ್ರೆ ಇನ್ನೂ ಈಸಿ ಆರಾಮಾಗಿ ಬರುತ್ತೆ. ಈ ಥರ ಕ್ಲೀನಾಗಿ ಚಾಕುವಿಂದ ಆದರೂ ಸರಿ ಸ್ಪೂನಿಂದ ತೆಗೆದುಕೊಂಡು ಅದನ್ನು ನಾವು ಈ ಥರ ಎಲ್ಲ ತೆಗಿಯೋಕ್ಕೆ ಹಿಂಸೆ ಆಗುತ್ತೆ ಅಂತ ಅನಿಸಿದ್ರೆ ಮೌಲ್ಡ್ಗಳು ಬರುತ್ತಲ್ಲ, ಆ ಥರ ಮೌಲ್ಡ್ಗಳಿಗೆ ಹಾಕಿ ನಾವು ಮಾಡ್ಕೋಬೋದು. ಈ ಥರ ತೆಗಿಬೋದು, ಕ್ಲೀನಾಗಿ ಬರುತ್ತೆ ಅವಾಗ. ನೋಡಿ, ಇವಾಗ ಎಷ್ಟು ಕ್ಲೀನಾಗಿ ಬಂತು ಅಂತ. ಕ್ಲೀನಾಗಿ ಕೇಕ್ ಥರ ಬಂತು ನಮಗೆ. ಇದನ್ನು ಈಗ ನಾವು ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು. ನಾವು ಸಣ್ಣ ಕ್ಯೂಬಾಗಿ. ಪನ್ನೀರೆಲ್ಲ ಹೇಗೆ ಕಟ್ ಮಾಡ್ಕೋತೀವಿ ಅದೇ ಥರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಇದನ್ನ ಜಾಸ್ತಿ ಕ್ವಾಂಟಿಟಿಲೂ ಮಾಡ್ಕೋಬೋದು. ಆವಾಗ ನಿಮ್ಗೆ ಇನ್ನೂ ಜಾಸ್ತಿ ಕ್ಯೂಬ್ಸ್ ಬರುತ್ತೆ, ಕಮ್ಮಿ ಜನ ಹಾಕಿದ್ರು. ಇಲ್ಲಾಂದರೆ ಇಷ್ಟಕ್ಕೆ ಸಾಕು ಅಂದರೆ ನೀವು ನಿಮ್ಗೆ ನಾರ್ಮಲಾಗಿ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಮಾಡ್ಕೋಬೋದು. ಈ ಥರ ಕ್ಯೂಬ್ಸಾಗಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ನೀವು ದಪ್ಪ ಕ್ಯೂಬ್ಸ್ ಥರನಾದ್ರು ಕಟ್ ಮಾಡ್ಕೋಬೋದು, ಇಲ್ಲ ಸ್ಮಾಲ್ ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಕ್ಲೀನಾಗಿ ಕಟ್ಟಾಗಿದೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ, ಇವಾಗ ಅದು ಫುಲ್ ಕ್ಲೀನಾಗಿ ಕಲರೆಲ್ಲ ಚೇಂಜ್ ಆಗಿ ಅದು ಎಣ್ಣೆ ಮತ್ತು ಪೇಸ್ಟ್ ಎಲ್ಲ ಮಿಕ್ಸ್ ಆಗೋವರೆಗೂ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು ನಾವು. ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ತಿಕ್ಕಾಗಿ ಪೇಸ್ಟ್ ಥರ ಚೆನ್ನಾಗಿ ಬಂದಿದೆ ನಮ್ಮ ಗ್ರೇವಿನೂ. ನಾವು ಹಿಂಗೆ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ಈಗ ಇದಕ್ಕೆ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊತಾ ಇರಬೇಕು. ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡಿದಷ್ಟು ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಅದು. ಈಗ ಹಸಿ ವಾಸನೆ ಎಲ್ಲ ಇನ್ನೂ ಚೆನ್ನಾಗಿ ಹೋಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಏನಪ್ಪ ಅಂದರೆ 1 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೇಕು, 1/2 ಸ್ಪೂನ್ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋಬೇಕು, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕು. ಅದರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಎಗ್ ಮಸಾಲ ಪೌಡರ್ ಅದು ಎಲ್ಲ ಸಿಗುತ್ತೆ ನಿಮಗೆ, ಅದನ್ನು ಯೂಸ್ ಮಾಡ್ಬೋದು. ಆದರೆ ಇಷ್ಟರಲ್ಲೇ ಚೆನ್ನಾಗಿ ಬರುತ್ತೆ, ನಾವು ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫೈ ಆಗುತ್ತೆ.
ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಎಷ್ಟು ವಾಟರ್ ಹಾಕೋಬೋದು ನೀವು. ನಾನು ಸ್ವಲ್ಪ ಹಾಕೋತೀನಿ, ಯಾಕಂದರೆ ನನಗೆ ಕ್ಯೂಬ್ಸ್ ಇರೋದು ಸ್ವಲ್ಪ ಅಲ್ವಾ. ಸೊ ನಾನು ಸೈಡಿಗೆ ಮಾಡ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು 5 ನಿಮಿಷಕ್ಕೆ. ಮಸಾಲೆದೆಲ್ಲ ಹಸಿ ವಾಸನೆ ಹೋಗಲಿ ಅಂತ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ಬಾಯ್ಲ್ ಆಗಿಬಿಟ್ಟಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕೋತಿದ್ದೀನಿ. ಈಗ ನಾನು ಆಲ್ರೆಡಿ ಎಗ್ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇಲ್ಲಿಗೂ ಸ್ವಲ್ಪ ಹಾಕ್ತೀನಿ. ನಾನು ಮಾಡೋದು ಸ್ವಲ್ಪ, ಅದಕ್ಕೆ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಗ್ರೇವಿ ಜೊತೆಗೆ. ಆ್ಯಕ್ಚುಲಿ ಎಗ್ ಏನು ಮಸಾಲೆ ಹಿಡಿಯಲ್ಲ, ಅಂದರೂ ನಾವು ಸ್ವಲ್ಪ ಟೇಸ್ಟ್ಗೆ ಅಂತ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ. ಅದು ಎಣ್ಣೆ ಬಿಡೋವರೆಗೂ ನಾವು ಬಾಯ್ಲ್ ಮಾಡಬೇಕು, ಆಗ ಗ್ರೇವಿ ಸೂಪರಾಗಿರುತ್ತೆ. ಈಗ ಸ್ವಲ್ಪ ಅದಕ್ಕೆ ಕಸೂರಿ ಮೆಥಿನ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀವಿ ಈ ಥರ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಬೇಕೆಂದರೆ. ಆದರೆ ಬರೀ ಕಸೂರಿ ಮೆಥಿ ಹಾಕಿ ಮಾಡೋ ಗ್ರೇವಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಈಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಬೇಕಿದ್ರೆ ರೈಸ್, ಪರೋಟ, ಚಪಾತಿ, ಪೂರಿ ಜೊತೆನೂ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.